ಈ ಮನೆಯವರೆಲ್ಲ ನಿನ್ನ ಬಲಿ ಕೊಡಕ್ ಹೊರಟಿದ್ದಾರೆ ಮಾಮ್. ನೀ ಮನೆಗೋಸ್ಕರ ಎಷ್ಟು ದುಡ್ದಿದ್ಯಾ, ಎಲ್ರನ್ನೂ ಸಾಕಿದ್ಯಾ. ಈ ಮನೆಯಲ್ಲಿ ಮಹಾರಾಣಿ ತರ ಮೆರಿತಿದ್ ನಿನ್ನನ್ನ ಬೀದಿ ಬೀದಿ ಅಲಿಯೋ ತರ ಮಾಡಿದ್ದಾರೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗೆ ಹಿಂಸೆ ಆಗ್ತಿದೆ ಮಾಮ್. ನಿನ್ನನ್ನ ನಾನು ಉಳಿಸ್ಕೋತೀನಿ ಮಾಮ್. ಪ್ರಪಂಚದಲ್ಲಿ ನೀನು ಯಾರಿಗೆ ಕೆಟ್ಟೋಳಾಗಿರ್ಬೋದು, ಆದ್ರೆ ಹೆತ್ತ ತಾಯಿಯಾಗಿ ನನ್ನ ಪಾಲಿಗೆ ಯಾವತ್ತೂ ಕೆಟ್ಟೋಳಲ್ಲ. ನಿನ್ ಜೊತೆ ನಾನಿರ್ತೀನಿ ಮಾಮ್. ನೀನ್ ಏನೇನು ಅಂದ್ಕೊಂಡಿದ್ಯೋ ಅದನ್ನೆಲ್ಲ ನಾನು ಇದೇ ಮನೇಲಿ ಇಟ್ಕೊಂಡು ಮಾಡ್ತೀನಿ. ತಾತ, ಏನಮ್ಮದು? ನಿಮ್ಮ ಹೆಸರಲ್ಲಿ ಏನೋ ಪಾರ್ಸಲ್ ಬಂದಿದೆ ತಾತ. ನನ್ನ ಹೆಸರಿಗೆ ಪಾರ್ಸಲ್ಲ. ದತ್ತ ಮಹಾಪ್ರಭುಗಳೇ, ನಿಮ್ಮ ಹೆಸರಿಗೆ ಈಗ ಯಾರು ಡಬ್ಬ ಕಳಿಸೋರು, ಕೊರಿಯರ್ ಕಳಿಸೋರು? ನನಗೆ ಯಾಕೋ ಬಂದಿರೋ ಡಬ್ಬದ ಮೇಲೆ ಅನುಮಾನ. ಬಾಂಬ್ ಬಿದ್ರೆ ಅಂಥದ್ದೆಲ್ಲ ಏನಿಲ್ಲ ಕೊಡಮ್ಮ ಇಲ್ಲಿ, ಅದರಲ್ಲಿ ಏನಿದೆ ನೋಡೇ ಬಿಡ್ತೀನಿ. ಬೇಡೆಯೇ ಬೇಡಿ ದತ್ತ ಮಹಾಪ್ರಭುಗಳೇ, ನೀವು ರಿಸ್ಕ್ ತಗೋಬೇಡಿ. ಇಲ್ಲಿ ಕೊಡಿ, ನಾನು ಓಪನ್ ಮಾಡ್ತೀನಿ. ಅಷ್ಟೇ ಎಲ್ಲ ಮಾತಾಡಬೇಡ, ತಗೋ ಓಪನ್ ಮಾಡು. ಅದೇನಿದೆ ನೋಡು. ಸಿರಿ, ಏನಾಯ್ತು ತಾತ? ಏನಾಯ್ತು? ಸಂಧ್ಯಾ, ಸೊಸೆ ಮುದ್ದು, ನಾನು ಹೇಳ್ದೆ ಒಬ್ಳೆ ಮೈಸೂರಿಗೆ ಹೋಗ್ಬೇಡಮ್ಮ, ನೀನು ಹೋಗ್ಲೇಬೇಕು ಅನ್ನೋಗಿದ್ರೆ ನಾನು ಬರ್ತೀನಿ ನಿನ್ ಜೊತೆಗೆ ಅಂತ. ನನ್ನ ಮಾತೇ ಕೇಳಲಿಲ್ಲ ನೋಡು. ನೋಡಿ, ಆತಂಕ ಪಡುವಂಥದ್ದು ಏನೂ ಆಗಿಲ್ಲ, ಧೈರ್ಯವಾಗಿರಿ. ನಾನು ಈಗಷ್ಟೇ ಸಂಧ್ಯಂಗೆ ಕಾಲ್ ಮಾಡಿದ್ದೆ, ಅವಳಲ್ಲಿ ಚೆನ್ನಾಗೇ ಇದ್ದಾಳೆ. ನೀನ್ ಕಾಲ್ ಮಾಡಿ ಮಾತಾಡಿದ್ಯಾ ಸಮರ್ಥ? ಹೌದು, ಮಾತಾಡ್ದೆ. ಅವಳೇ ಮಾತಾಡದ್ಲಾ? ಹೌದು, ಅವಳೇ ಮಾತಾಡಿದ್ಲು. ಬೇಕಿದ್ರೆ ಕಾಲ್ ಮಾಡ್ಕೊಡ್ಲಾ? ಅಂದ್ರೆ ನಮ್ಮನ್ನೆಲ್ಲ ಹೆದರ್ಸ್ಬೇಕು ಅಂತಲೇ ಯಾರೋ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾರೋ ಏನೋ ಮಾಡ್ತಿರೋದಲ್ಲ, ಇದನ್ನೆಲ್ಲ ಮಾಡ್ತಿರೋದು ಆ ಶಾರ್ವರಿನೇ. ಸಮರ್, ನಿನ್ ಸಂಧ್ಯಂಗೆ ಇನ್ನೊಂದ್ಸರಿ ಫೋನ್ ಮಾಡು, ಅವಳಿಗೆ ಹುಷಾರಾಗಿರೋದಕ್ಕೆ ಹೇಳು, ಇಲ್ಲ ಅವಳಿಗೆ ವಾಪಸ್ ಬಂದ್ಬಿಡೋದಕ್ಕೆ ಹೇಳು. ಸಮರ್, ಸಿರಿ, ಏನೂ ಆಗಿಲ್ಲ. ಅಲ್ಲಿ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಸರಿ, ಬಾಕ್ಸ್ ತಂದು ಕೊಟ್ಟಿದ್ದಾರೋ? ಯಾರೊಬ್ಬ ಕೊರಿಯರ್ ಅವ್ರು ಕೊಟ್ಟು ಹೋದ್ರು. ಕೊರಿಯರ್ ಅವರ? ಮಾವ, ನೀವು CCTV ಫಿಕ್ಸ್ ಮಾಡಿದ್ದೀನಿ ಅಂತಂದ್ರಲ್ಲ, ಅದ್ರಲ್ಲಿ ಕೊಟ್ಟೋಗಿದ್ದಾರೆ ಅಂತ ಫುಟೇಜ್ ನೋಡ್ಬೋದಾ? ಧಾರಾಳವಾಗಿ ನೋಡ್ಬೋದು, ತೋರಿಸ್ತೀನಿ ನೋಡು. ದತ್ತ ಅವ್ರ ಮನೆಗೆ ಈಗ ಕೊರಿಯರ್ ಕೊಟ್ಟಿದ್ದು ನೀವೇ ತಾನೆ? ಹೌದು ಸರ್, ನಾನೇ ಕೊಟ್ಟಿದ್ದು. ಯಾಕೆ ಸರ್, ಏನಾಯ್ತು? ನಿಜ ಹೇಳಿ, ಆ ಕೊರಿಯರ್ನ ಯಾರು ಕಳಿಸಿದ್ದು? ಸರ್, ಅದನ್ನ ಯಾರು ನನಗೆ ತಂದು ಕೊಟ್ಟರು, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಸರ್, ಕೊರಿಯರಲ್ಲಿ ಏನಿತ್ತು? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅದೆಲ್ಲ ನಿಮಗೆ ಬೇಡ. ಆ ಕೊರಿಯರ್ನ ಯಾರು ಕೊಟ್ಟಿದ್ದು ಅಂತ ಹೇಳಿ. ಸರ್, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್, ದಯವಿಟ್ಟು ನನ್ನ ನಂಬಿ ಸರ್. ಯಾರು ಅಂತ ಹೇಳ್ತಿರೋ ಇಲ್ವೋ? ಯಾರು ಅಂತ ಗೊತ್ತಿಲ್ಲದೆ ಆ ಕೊರಿಯರ್ ಹೇಗೆ ಬಂತು? ಇವಾಗ ನಿಜ ಹೇಳಿಲ್ಲ ಅಂತಾರೆ, ನಿಮ್ಮನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಸ್ಟೇಷನ್ಗ? ಸರ್, ಯಾಕೆ ಸರ್?
ನಾನು ಇರೋದೆಲ್ಲ ಹೇಳ್ಬಿಡ್ತೀನಿ ಸರ್. ಆದರೆ ಆ ಪಾರ್ಸಲ್ ತಂದು ಕೊಟ್ಟಿದ್ದು ಒಂದು ಹೆಂಗಸು. ಹೆಂಗ್ಸ? ಹೌದು ಸರ್. ಅವರು ನನ್ನ ಕೈಗೆ ಆ ಪಾರ್ಸಲ್ ತಂದು ಕೊಟ್ಟು ನಿಮ್ಮ ಮನೆಗೆ ತಲುಪಿಸ್ಬಿಡಿ ಅಂತ ಹೇಳಿದ್ರು. ಈಗ ತುಳಸಿನ ಇಲ್ಲಿ ಕರೆಸ್ತೀನಿ. ಅವಳು ಬಂದು ಐರನ್ ಮಾಡ್ತಾಳೆ. ಐರನ್ ಬಾಕ್ಸ್ ಮುಟ್ಟಿದ ಹಾಗೆ ಅವಳಿಗೆ ಶಾಕ್ ಹೊಡೆಯುತ್ತೆ. ಅಲ್ಲಿಗೆ ಅವಳ ಕತೆ ಮುಗಿದ ಹಾಗೆ. ಮಾಮ್ ಈ ಮನೇಲಿ ಇಟ್ಕೊಂಡು ಮಾಡೋಕ್ಕಾಗದೆ ಇರೋ ಕೆಲಸನ ನಾನು ಮಾಡ್ತೀನಿ. ಮಾಮ್ ಗುರಿನ ನಾನು ತಲುಪ್ತೀನಿ. ದೊಡ್ಡಮ್ಮ, ಏನ್ ನಿಧಿ? ಏನಿಲ್ಲ ದೊಡ್ಡಮ್ಮ, ನನಗೆ ಡ್ರೆಸ್ ಐರನ್ ಮಾಡ್ಕೋಬೇಕಿತ್ತು. ಬಟ್ ನಂಗೆ ಐರನ್ನೇ ಮಾಡಕ್ ಬರಲ್ಲ. ಗೊತ್ತಿಲ್ಲದೆ ಐರನ್ ಮಾಡಕ್ ಹೋಗಿ ಎಲ್ಲಿ ಸುಟ್ಬಿಡ್ತೀನೋ ಅಂತ. ಏ ಹುಚ್ಚು ಹುಡುಗಿ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಇಷ್ಟೊಂದು ಯೋಚನೆ ಮಾಡ್ತಾರ? ಇರು, ನಾನೇ ನಿನ್ನ ಡ್ರೆಸ್ ಐರನ್ ಮಾಡ್ಕೊಡ್ತೀನಿ. ನೀವು ನನ್ನ ಡ್ರೆಸ್ನ ಐರನ್ ಮಾಡೋದಾ? ಬೇಡ ದೊಡ್ಡಮ್ಮ, ನೀವು ಐರನ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ. ಅದು ಎಷ್ಟೇ ಕಷ್ಟ ಆಗಲಿ ನಾನೇ ಮಾಡ್ಕೋತೀನಿ. ಕಷ್ಟ ಆಗೋದು ನನಗಲ್ಲ, ನಿನಗೆ. ಸರಿ.